ಇನ್ನು ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಿಗದಿಯಾಗಿದೆ. ಇದಕ್ಕೂ ಮುಂಚೆ ಡಿ.ಕೆ. ಶಿವಕುಮಾರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ನಾನು ಹಾಗೂ ಸಿಎಂ ಸಿದ್ದರಾಮಯ್ಯ ಬ್ರದರ್ಸ್ ರೀತಿಯಲ್ಲಿದ್ದೀವಿ, ಕಾಂಗ್ರೆಸ್ನಲ್ಲಿ ಯಾವ ಗುಂಪುಗಳು ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿಕೊಂಡಿದ್ದಾರೆ. ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡ್ತಾರೆ. ನಾವು ಹುಟ್ಟುವಾಗ್ಲೂ ಒಬ್ಬರೇ, ಸಾಯುವಾಗ್ಲೂ ಒಬ್ಬರೇ, ಹಾಗಾಗಿ ನಮ್ಮಲ್ಲಿ ಯಾವುದೇ ಗುಂಪು ಯಾಕೆ ಬೇಕು ಅಂತೆಲ್ಲ ಪ್ರಶ್ನಿಸಿದ್ದಾರೆ. ಸಿದ್ದರಾಮಯ್ಯರದೊಂದು ಗುಂಪು, ಡಿ.ಕೆ.ಶಿಯದ್ದು ಗುಂಪು ಅಂತೇನಿಲ್ಲ. ನಾಳೆಯ ಬ್ರೇಕ್ಫಾಸ್ಟ್ ವಿಚಾರ ನನಗೂ ಸಿಎಂಗೂ ಬಿಟ್ಟಿದ್ದು, ನನಗೂ ಸಿಎಂಗೂ ಬಿಟ್ಟಂತ ವಿಚಾರ ಇದು ಅಂತ ಡಿ.ಕೆ. ಶಿವಕುಮಾರ್ ಮಾತನಾಡಿದರು. ನಮ್ಮ ಜೊತೆ ಇದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ. ಮೊನ್ನೆ ಶನಿವಾರ ನೀವು ಅವ್ರ ಮನೆಗೆ ಹೋಗಿದ್ರಿ, ನಾಳೆ ಸಿಎಂ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಖಂಡಿತ ನೋಡಮ್ಮ, ನಾವೆಲ್ಲ ಒಂದು ಕುಟುಂಬದವ್ರ ಥರ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ 16-17 ವರ್ಷದಿಂದ. ಈಗ ಇಡೀ ಪಕ್ಷ ಅವರ ನಾಯಕತ್ವಕ್ಕೆ ನಾವೆಲ್ಲ ಬೇಕಾದಷ್ಟು ಬೆಂಬಲವಾಗಿ ನಿಂತಿದ್ದೀವಿ. ನಾವೆಲ್ಲ ಸೌಹಾರ್ದತೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನೀವು ಮಾಧ್ಯಮದವರೆಲ್ಲ ಗುಂಪು ಬಂದು ಮಾಡ್ತಾಯಿದ್ದೀರಿ, ಡಿ.ಕೆ.ದೊಂದು ಗುಂಪು, ಸಿದ್ದರಾಮಯ್ಯದೊಂದು ಗುಂಪು ಅಂತ. ನನ್ನ ಹತ್ರ ಅಂತೂ ಯಾವ ಗುಂಪು ಇಲ್ಲ. ನನ್ನ ಹತ್ರ ಇರೋದು ಒಂದು ಗುಂಪು. ಇದನ್ನೇ ಅಸ್ತ್ರವಾಗಿಸ್ಕೊಳ್ಳೋದಕ್ಕೆ ಬಿಜೆಪಿ ಅವರು ಇದನ್ನೇ ಅಸ್ತ್ರವಾಗಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ರು. ಅದು ಯಾಕೋ ನೀವು ಅದನ್ನ ಮಾಡಲಿ ಬಿಡಿ. ಅವರು ಅಸ್ತ್ರ ಇರಲಿ, ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಲಿ, ಏನು ಬೇಕಾದ್ರೂ ಮಾಡಲಿ. ಸರ್, ಈಗ ರಾಹುಲ್ ಗಾಂಧಿ ಅವರು ಯಾವತ್ತಾದ್ರೂ ಕರೆದು ಮಾತನಾಡ್ತೀವಿ ಅಂತ ಹೇಳಿ ನಿಮಗೆ ಆಶ್ವಾಸನೆ ಕೊಟ್ರ, ಹೇಗೆ ಸರ್? ನನಗೆ ಬೇಕಾದಾಗ ಅವ್ರು ಕರೀತಾರೆ. ನಾನೀಗ ಪಾರ್ಲಿಮೆಂಟ್ ಸೆಷನ್ ಇದೆಯಲ್ಲ, ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಅವ್ರದ್ದು ಕೆಲವು ವಿಚಾರಗಳೆಲ್ಲ ಇದೆ, ಅವ್ರ ಮೇಲೆಲ್ಲ ಕೆಲವು ಸುಳ್ಳು ಕೇಸ್ಗಳೆಲ್ಲ ಏನೇನು ಆಗ್ತಾಯಿದ್ದಾರೆ. ಅದಕ್ಕೋಸ್ಕರ ನಾನು ಏನು ಮಾತಾಡೋದು ಬೇಡ ಅಂತ ಸುಮ್ಮನೆ ಇದ್ದೀನಿ. ಸರ್, ಈಗ ಸರ್ವಪಕ್ಷ ಸಭೆ ಇದೆ, ನೀವು ಹೋಗ್ತೀರಾ? ನೀವು ಮತ್ತೆ ಸಿಎಂ ಹೋಗ್ಬೇಕು ಅಂತ ಮಾಡಿದ್ದೀವಿ, ನಾನು ಮಾತಾಡ್ತೀನಿ. ಇವಿಷ್ಟು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.